ನಮಸ್ಕಾರ. ಮುಖ್ಯಾಂಶಗಳು. ಪಶ್ಚಿಮ ಬಂಗಾಳದ ವಿಶ್ವಭಾರತಿ ವಿಶ್ವವಿದ್ಯಾಲಯದ ಶತಮಾನೋತ್ಸವ. ಇಂದು ವರ್ಚುವಲ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಕೋವಿಡ್-19 ಹೊಸ ಅಲೆಯ ಭೀತಿ ಹಿನ್ನೆಲೆ ಇಂದಿನಿಂದ ಜನವರಿ 2ರವರೆಗೆ ರಾತ್ರಿ ಕರ್ಫ್ಯೂ ಜಾರಿ. ನಾಲ್ಕು ಕೋಟಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ 60,000 ಕೋಟಿ ರೂಪಾಯಿ ವಿದ್ಯಾರ್ಥಿ ವೇತನ. ಸಚಿವ ತಾವರ್ಚಂದ್ ಗೆಹ್ಲೋಟ್. ರಾಜ್ಯಾದ್ಯಂತ ಕ್ರಿಸ್ಮಸ್ ಹಬ್ಬಕ್ಕೆ ಭರದ ಸಿದ್ಧತೆ. ಕೊರೋನಾ ನಿಯಂತ್ರಣ ಕ್ರಮಗಳ ಪಾಲನೆಗೆ ಆದ್ಯತೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ ಪಶ್ಚಿಮ ಬಂಗಾಳದ ಶಾಂತಿನಿಕೇತನದಲ್ಲಿರುವ ವಿಶ್ವಭಾರತಿ ವಿಶ್ವವಿದ್ಯಾಲಯದ ಶತಮಾನೋತ್ಸವ ಸಮಾರಂಭ ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಷಣ ಮಾಡಲಿದ್ದಾರೆ. ಈ ಸಮಾರಂಭದಲ್ಲಿ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳೂ ಆಗಿರುವ ಪ್ರಧಾನಿ ನರೇಂದ್ರ ಮೋದಿ, ಪಶ್ಚಿಮ ಬಂಗಾಳದ ರಾಜ್ಯಪಾಲರು, ಕೇಂದ್ರ ಶಿಕ್ಷಣ ಸಚಿವರು ಕೂಡ ಭಾಗವಹಿಸಲಿದ್ದಾರೆ. ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಅವರು 1921ರಲ್ಲಿ ವಿಶ್ವಭಾರತಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದ್ದರು. 1951ರ ಮೇ ತಿಂಗಳಿನಲ್ಲಿ ವಿಶ್ವಭಾರತಿಯನ್ನು ಕೇಂದ್ರೀಯ ವಿಶ್ವವಿದ್ಯಾಲಯ ಎಂದು ಘೋಷಿಸಲಾಯಿತು. ಸಂಸತ್ತಿನ ಕಾಯ್ದೆಯ ಅನುಸಾರ ಸಂಸ್ಥೆಯನ್ನು ರಾಷ್ಟ್ರೀಯ ಪ್ರಾಮುಖ್ಯತಾ ಸಂಸ್ಥೆಯನ್ನಾಗಿ ಮಾನ್ಯತೆ ನೀಡಲಾಯಿತು. ಗುರುದೇವ್ ಟ್ಯಾಗೋರ್ ಅವರು ರೂಪಿಸಿದ ಶಿಕ್ಷಣಶಾಸ್ತ್ರದ ಆಧಾರದ ಮೇಲೆ ನಡೆಯುತ್ತಿದ್ದ ಈ ವಿಶ್ವವಿದ್ಯಾಲಯವು ಕಾಲಕ್ರಮೇಣ ಇತರ ಆಧುನಿಕ ವಿಶ್ವವಿದ್ಯಾಲಯಗಳಂತೆ ರೂಪುಗೊಂಡಿದೆ. ಇಂಗ್ಲೆಂಡ್ನಲ್ಲಿ ಹೊಸ ಅಲೆಯ ಕೊರೋನಾ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಇಂದು ರಾತ್ರಿ 11 ಗಂಟೆಯಿಂದ ಜನವರಿ 2ರ ಬೆಳಗ್ಗೆ 5 ಗಂಟೆವರೆಗೆ ರಾತ್ರಿ ಕರ್ಫ್ಯೂ ಜಾರಿ ಮಾಡಿ ಸರ್ಕಾರ ಹೊಸ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಈ ಅವಧಿಯಲ್ಲಿ ಅಗತ್ಯ ಸೇವೆಗಳನ್ನು ಹೊರತುಪಡಿಸಿ ಯಾವುದೇ ವೈಯಕ್ತಿಕ ಓಡಾಟವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಆದರೆ ಸರಕು ಸಾಗಣೆ ವಾಹನಗಳಿಗೆ ಯಾವುದೇ ನಿರ್ಬಂಧ ವಿಧಿಸಿಲ್ಲ. ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವ ಎಲ್ಲ ಕೈಗಾರಿಕೆಗಳು, ಕಂಪನಿಗಳು, ಸಂಘಟನೆಗಳು ತಮ್ಮ ಸಿಬ್ಬಂದಿ ಸಾಮರ್ಥ್ಯದಲ್ಲಿ 50% ಕಡಿತಗೊಳಿಸಿ ಉಳಿದವರಿಗೆ ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಡಲಾಗಿದೆ. ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದ್ದು, ಸಂಸ್ಥೆಯ ಅಗತ್ಯ ಗುರುತಿನ ಚೀಟಿಯನ್ನು ಹೊಂದಿರುವುದು ಕಡ್ಡಾಯವಾಗಿದೆ. ಅಗತ್ಯವಿರುವ ಕೈಗಾರಿಕೆಗಳು ದಿನದ 24 ಗಂಟೆಯೂ ಯಾವುದೇ ನಿರ್ಬಂಧ ಇಲ್ಲದೆ ಕಾರ್ಯನಿರ್ವಹಿಸಲು ಅವಕಾಶ ಮಾಡಿಕೊಡಲಾಗಿದೆ. ದೂರದ ಪ್ರಯಾಣದ ಬಸ್ಗಳು, ರೈಲುಗಳು ಮತ್ತು ವಿಮಾನ ಸೇವೆ ಅಬಾಧಿತವಾಗಿರಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಬಸ್, ರೈಲು, ವಿಮಾನ ನಿಲ್ದಾಣಗಳಿಗೆ ಪ್ರಯಾಣಿಕರನ್ನು ಕರೆದೊಯ್ಯಲು ಮತ್ತು ಕರೆತರಲು ಟ್ಯಾಕ್ಸಿಗಳು, ಆಟೋಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ. ಇಂದು ಮಧ್ಯರಾತ್ರಿ ಕ್ರಿಸ್ಮಸ್ ಆಚರಣೆ ಇರುವುದರಿಂದ ಅದಕ್ಕೂ ಅವಕಾಶ ಮಾಡಿಕೊಡಲಾಗಿದೆ. ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಆಚರಣೆಯನ್ನು ಅಗತ್ಯ ಮಾರ್ಗಸೂಚಿಗಳೊಂದಿಗೆ ಪಾಲಿಸುವಂತೆಯೂ ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ್ ಭಾಸ್ಕರ್ ಹೊರಡಿಸಿರುವ ಆದೇಶದ ಪ್ರತಿಯಲ್ಲಿ ತಿಳಿಸಿದ್ದಾರೆ. ಈ ಮಧ್ಯೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಆಯುಕ್ತಾಲಯ ಕೇಂದ್ರದ ಮಾರ್ಗಸೂಚಿ ಅನ್ವಯ ಸುತ್ತೋಲೆ ಹೊರಡಿಸಿದ್ದು, ಹೊಸ ಅಲೆಯ ಸೋಂಕು ನಿಯಂತ್ರಣಕ್ಕೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಹೇಳಿದೆ. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಮಂಗಳೂರು ವಿಮಾನ ನಿಲ್ದಾಣ, ಮಂಗಳೂರು ಕಾರವಾರ ಬಂದರು ಪ್ರದೇಶಗಳಲ್ಲಿ ಮಾದರಿ ಕಾರ್ಯಾಚರಣೆ ಪ್ರಕ್ರಿಯೆ ಎಸ್ಒಪಿ ಜಾರಿಗೆ ವಿಶೇಷ ಗಮನ ಹರಿಸಬೇಕು. ಈ ಪ್ರದೇಶಗಳಲ್ಲಿ ಆರ್ಟಿಪಿಸಿಆರ್ ಪರೀಕ್ಷೆಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು. ಸೋಂಕು ದೃಢಪಟ್ಟಲ್ಲಿ ಕೇಂದ್ರದ ಮಾರ್ಗಸೂಚಿಯಂತೆ ಕ್ರಮ ಜರುಗಿಸಬೇಕು ಎಂದು ಹೇಳಿದೆ. By Gurudev's emphasis on learning, qualitative and significant shift from usual learning to emphasis on holistic education is a key factor of this policy. It rightly lays ಈಗ ಪಶ್ಚಿಮ ಬಂಗಾಳದ ಶಾಂತಿನಿಕೇತನದಲ್ಲಿ ನೇರ ಪ್ರಸಾರ. New education policy will surely pave way for emergence of scenario envisioned by Tagore in his reflection, I quote, "Where the mind is without fear and the head is held high, where education is free," unquote. The foundational mantra of Gurudev was to rise and awaken oneself in education, fellow feeling and breadth of the soul. We all need to practice and disseminate these wholesome concepts. During the centenary year of Foundation Day celebrations, there will be activities that would help us exploit our talent, realize our potential
and generate optimism for Bharat becoming Vishwaguru again. Ancient India was home to world-class institutions, Nalanda and Takshila, to name few. Time is ripe for us to take this lead now. Vishwa Bharati Foundation Day centenary celebrations will surely generate vibes that will directionally catalyze this wholesome scenario. It is in this spirit that we stand here together to celebrate the founding of this great institution. I urge and call upon the Vice Chancellor, the faculty and students of Vishwa Bharati and everyone else to take forward Tagore's message and fulfill his dream of creating a bridge between human beings and widen knowledge. ರಾಜ್ಯದಲ್ಲಿ ರಾತ್ರಿ ಕರ್ಫ್ಯೂ ಇಂದಿನಿಂದ ಜಾರಿಗೆ ಬರಲಿದ್ದು ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಡೆಯಲಿರುವ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಮ್ಮ ಟ್ವೀಟ್ ಸಂದೇಶದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೂ ಮುನ್ನ ನಿನ್ನೆ ಬೆಳಗ್ಗೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸುದ್ದಿಗಾರರೊಂದಿಗೆ ಕೋವಿಡ್-19 ನಿಯಂತ್ರಣಕ್ಕೆ ಸಾರ್ವಜನಿಕರು ಎಲ್ಲ ರೀತಿಯ ಸಹಕಾರ ನೀಡಬೇಕು. ವಿದೇಶದಿಂದ ಆಗಮಿಸುವ ಪ್ರತಿಯೊಬ್ಬರಿಗೂ ಕೋವಿಡ್ ಸೋಂಕು ಪರೀಕ್ಷೆ ಕಡ್ಡಾಯವಾಗಿದ್ದು, ಪ್ರಯಾಣ ಸಂದರ್ಭದಲ್ಲಿ ಪರೀಕ್ಷೆಯ ಪ್ರಮಾಣ ಪತ್ರವನ್ನು ಹೊಂದುವುದು ಅಗತ್ಯವಾಗಿದೆ. ಅಗತ್ಯ ಸೇವೆಗಳು ಹೊರತುಪಡಿಸಿ ಇತರೆ ವ್ಯಾಪಾರ ವಹಿವಾಟುಗಳಿಗೆ ನಿರ್ಬಂಧ ವಿಧಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಹೊರದೇಶದಿಂದ ಬರುವ ಪ್ರಯಾಣಿಕರಿಗಾಗಿ ವಿಮಾನ ನಿಲ್ದಾಣದಲ್ಲಿಯೇ ಪರೀಕ್ಷಾ ವ್ಯವಸ್ಥೆ ಕಲ್ಪಿಸಲಾಗಿದೆ. ಜನವರಿ 1ರಿಂದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ತರಗತಿಗಳು ನಿಗದಿಯಂತೆ ಆರಂಭವಾಗಲಿದ್ದು, ಮುಂದಿನ 3-4 ದಿನಗಳಲ್ಲಿ ಪರಿಸ್ಥಿತಿಯನ್ನು ಸಮಗ್ರವಾಗಿ ಅವಲೋಕಿಸಿ ಅಗತ್ಯ ಕಂಡುಬಂದಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದು ಯಡಿಯೂರಪ್ಪ ಹೇಳಿದರು. ಇದು ಇಡೀ ರಾಜ್ಯಕ್ಕೆ ಅನ್ವಯ ಆಗುತ್ತೆ. ಹೊರದೇಶದಿಂದ ಬರುವಂಥ ಪ್ರತಿಯೊಬ್ಬರು RT-PCR ನೆಗೆಟಿವ್ ಸರ್ಟಿಫಿಕೇಟ್ ಇಟ್ಕೊಂಡೇ ಪ್ರವಾಸ ಮಾಡಬೇಕು. ಅದು 72 ಗಂಟೆ ಒಳಗೆ ಮಾಡಿಸಿರಬೇಕು. ಈಗಾಗಲೇ ವಿಮಾನ ನಿಲ್ದಾಣದಲ್ಲಿ ಪರೀಕ್ಷೆಗೆ ವ್ಯವಸ್ಥೆ ಮಾಡಲಾಗಿದೆ. ವಿಮಾನ ನಿಲ್ದಾಣದಲ್ಲಿ ಆರೋಗ್ಯ ಸಿಬ್ಬಂದಿ ಈಗಾಗಲೇ ನಿಯೋಜನೆ ಮಾಡಿದ್ದೇವೆ. ಯಾರೊಬ್ಬರು ಸಹ ಚೆಕ್ ಮಾಡದೇ ಇಲ್ಲಿ ಹೊರಗಡೆ ಬರದ ರೀತಿ ನೋಡಿಕೊಂಡಿದ್ದೇವೆ. ರಾಜ್ಯದಲ್ಲಿ ಇಂದಿನಿಂದ ರಾತ್ರಿ ಕರ್ಫ್ಯೂ ಜಾರಿಯಾದರೂ ಬಸ್ ಸಂಚಾರ ಯಥಾಸ್ಥಿತಿಯಲ್ಲಿ ಮುಂದುವರಿಯಲಿದೆ ಎಂದು ಸಾರಿಗೆ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಬೆಳಗಾವಿಯಲ್ಲಿ ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು ರಾತ್ರಿ ವೇಳೆಯ ಬಸ್ಗಳು ಎಂದಿನಂತೆ ಸಂಚರಿಸಲಿದ್ದು, ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಸೋಂಕು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಜನರು ಮುನ್ನೆಚ್ಚರಿಕೆ ಕೈಗೊಳ್ಳುವುದು ಅಗತ್ಯ ಎಂದು ಅವರು ತಿಳಿಸಿದ್ದಾರೆ. ಬೆಳಗಿನ 6 ಗಂಟೆವರೆಗೆ ಇಡೀ ರಾಜ್ಯದಲ್ಲಿ ಕರ್ಫ್ಯೂವನ್ನು ಜಾರಿ ಮಾಡಿದ್ದಾರೆ. ಇದರಿಂದ ಬಸ್ ಸಂಚಾರಕ್ಕೆ ಯಾವುದೇ ಥರದ ವ್ಯತ್ಯಯ ಆಗಲ್ಲ. ಬಸ್ ಸಂಚಾರ ಎಲ್ಲ ಕಡೆ ಪ್ರಾರಂಭ ಇರುತ್ತೆ. ಬಸ್ ಸಂಚಾರದಲ್ಲಿ ಯಾವುದೂ ಕೂಡ ವ್ಯತ್ಯಯ ಆಗಬಾರ್ದು. ಅದನ್ನು ಯಥಾಸ್ಥಿತಿ ಮುಂದುವರಿಸಬೇಕು ಅಂತಕ್ಕಂಥದ್ದು. ಆದರೆ ನಮ್ಮ ಬಸ್ ಸಂಚಾರಕ್ಕೆ ಯಾವುದೇ ಥರದ ವ್ಯತ್ಯಯ ಆಗಲ್ಲ ಅಂತಕ್ಕಂಥ ನಮ್ಮ ಭಾವನೆ ಇದೆ. ಅದ್ರ ಪ್ರಕಾರ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಸಾರಿಗೆ ವ್ಯವಸ್ಥೆಯಲ್ಲಿ ಯಾವುದೂ ಕೂಡ ವ್ಯತ್ಯಾಸ ಮಾಡೋದು ಬೇಡ, ಅದನ್ನು ಯಥಾಸ್ಥಿತಿ ಮುಂದುವರ್ಸೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಂಥದ್ದು ಯಾವುದೂ ಆಗೋದಿಲ್ಲ ಅಂತ ತಿಳ್ಕೊಂಡಿದ್ದೆ. ಅದಕ್ಕೆ ಮುಂಜಾಗ್ರತವಾಗಿ ಅದು ಹಬ್ಬಬಾರದು, ಜಾಸ್ತಿ ಸ್ಪ್ರೆಡ್ ಆಗಬಾರ್ದು ಅಂತಕ್ಕಂಥ ವಿಚಾರ ಇಟ್ಕೊಂಡೆ ಇದನ್ನು ಮಾಡಿರೋದು. ಆಗೋದಿಲ್ಲ ಅಂತಕ್ಕಂಥದ್ದು ನಿಲುವು ಇದೆ ನಮ್ಮದು. ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಪಶ್ಚಿಮ ಬಂಗಾಳದ ಶಾಂತಿನಿಕೇತನದಲ್ಲಿರುವ ವಿಶ್ವ ಭಾರತಿ ವಿಶ್ವವಿದ್ಯಾಲಯದ ಶತಮಾನೋತ್ಸವ ಸಮಾರಂಭ ಉದ್ದೇಶಿಸಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಷಣ ಮಾಡಲಿದ್ದಾರೆ. भारती की 100 वर्ष की यात्रा बहुत विशेष है. विश्व भारती मां भारती के लिए गुरुदेव के चिंतन, दर्शन और परिश्रम का एक साकार अवतार है. भारत के लिए गुरुदेव ने जो स्वप्न देखा था, उस स्वप्न को मूर्त रूप देने के लिए देश को निरंतर ऊर्जा देने वाला ये एक तरह से आराध्य स्थल है. अनेकों विश्व प्रतिष्ठित गीतकार, संगीतकार, कलाकार, साहित्यकार, अर्थशास्त्री, समाजशास्त्री, वैज्ञानिक, अनेकविध प्रतिभाएं देने वाली विश्व भारती
नूतन भारत के निर्माण के लिए नित नए प्रयास करती रही है। इस संस्था को इस ऊंचाई पर पहुंचने वाले प्रत्येक व्यक्ति को मैं आदरपूर्वक नमन करता हूं, उनका अभिनंदन करता हूं। मुझे खुशी ಈ ವರ್ಷದ ಏಪ್ರಿಲ್ನಿಂದ ಡಿಸೆಂಬರ್ 20ರವರೆಗೆ ದೇಶದ 1,18,00,000 ತೆರಿಗೆ ಪಾವತಿದಾರರಿಗೆ ಐಟಿ ರೀಫಂಡ್ ಮಾಡಲಾಗಿದೆ ಎಂದು ಕೇಂದ್ರ ಆದಾಯ ತೆರಿಗೆ ಇಲಾಖೆ ತಿಳಿಸಿದೆ. ಕೇಂದ್ರ ನೇರ ತೆರಿಗೆ ಮಂಡಳಿ ಸಿಬಿಡಿಟಿ ಈ ವರ್ಷದಲ್ಲಿ ಒಟ್ಟು 1,50,863 ಕೋಟಿ ರೂಪಾಯಿ ರೀಫಂಡ್ ಮಾಡಲಾಗಿದೆ. 1,16,07,299 ಪಾವತಿದಾರರಿಗೆ 47,608 ಕೋಟಿ ರೂಪಾಯಿ ಹಾಗೂ ಕಾರ್ಪೊರೇಟ್ ವಲಯದಲ್ಲಿ 2,01,796 ಪ್ರಕರಣಗಳಲ್ಲಿ 1,03,255 ಕೋಟಿ ರೂಪಾಯಿ ರೀಫಂಡ್ ಮಾಡಲಾಗಿದೆ ಎಂದು ಆದಾಯ ತೆರಿಗೆ ಇಲಾಖೆ ಪ್ರಕಟಣೆ ತಿಳಿಸಿದೆ. ಉನ್ನತ ಶಿಕ್ಷಣ ಕಲಿಕೆಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ದೇಶದ 4 ಕೋಟಿ ಪರಿಶಿಷ್ಟ ಜಾತಿ ಕಡು ಬಡ ವಿದ್ಯಾರ್ಥಿಗಳಿಗೆ 59,048 ಕೋಟಿ ರೂಪಾಯಿ ಮೊತ್ತದ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಜಾರಿಗೊಳಿಸುವ ಪ್ರಸ್ತಾವನೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ನಂತರ ಮಾಹಿತಿ ನೀಡಿದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಕೇಂದ್ರ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ಥಾವರ್ ಚಂದ್ ಗೆಹ್ಲೋಟ್ ಕೇಂದ್ರ ಸರ್ಕಾರ ಶೇಕಡ 60% ಮತ್ತು ರಾಜ್ಯ ಸರ್ಕಾರ ಶೇಕಡ 40% ವಿದ್ಯಾರ್ಥಿ ವೇತನವನ್ನು ನೀಡಲಿದ್ದು ಇದಕ್ಕಾಗಿ ಕೇಂದ್ರ 35,534 ಕೋಟಿ ರೂಪಾಯಿ ಒದಗಿಸಲಿದೆ. ಇನ್ನು ಮುಂದೆ ಕೇಂದ್ರದ ಪಾಲಿನ ವಿದ್ಯಾರ್ಥಿ ವೇತನವನ್ನು ರಾಜ್ಯ ಸರ್ಕಾರಗಳಿಗೆ ಬಿಡುಗಡೆ ಮಾಡದೆ ನೇರವಾಗಿ ವಿದ್ಯಾರ್ಥಿಗಳ ಖಾತೆಗೆ ಜಮೆ ಮಾಡುವ ಐತಿಹಾಸಿಕ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದರು. ನೀತಿ ಆಯೋಗದ ಶಿಫಾರಸಿನ ಅನ್ವಯ ಈ ವಿದ್ಯಾರ್ಥಿ ವೇತನ ಪಾವತಿಯಲ್ಲಿ ಪಾರದರ್ಶಕತೆ ತರುತ್ತಿದ್ದು ಕಾಲಮಿತಿಯಲ್ಲಿ ಎಲ್ಲರಿಗೂ ಸೌಲಭ್ಯ ದೊರಕಿಸಿಕೊಡಲು ಸೂಕ್ತ ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದರು. 35,534 करोड़ होगा. ये डीबीटी पद्धति से छात्रों के सीधे अकाउंट में जाएगी. राज्य सरकार से हम छात्रों की सूची मंगाएंगे. उनकी सूची और अकाउंट नंबर आने के बाद हम राज्यों से कहेंगे कि वो 40% धनराशि उनके अकाउंट में डाले और जैसे ही वो धनराशि डालेंगे केंद्र सरकार तुरंत उसमें इस प्रकार की जो राशि बनती है केंद्र से वो उनके अकाउंट में डालेंगे. डीटीएच जो सेवा देते हैं ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಡಿಟಿಎಚ್ ಸೇವೆಯ ಮಾರ್ಗಸೂಚಿಯಲ್ಲಿ ಬದಲಾವಣೆ ತರುವ ಪ್ರಸ್ತಾವನೆಗೆ ಅಂಗೀಕಾರ ನೀಡಲಾಗಿದೆ. ದೇಶದಲ್ಲಿ 18 ಕೋಟಿ ಟಿವಿಗಳಿದ್ದು ಈ ಪೈಕಿ 6 ಕೋಟಿ ಕುಟುಂಬಗಳು ಡಿಟಿಎಚ್ ಸೇವೆಯನ್ನು ಅವಲಂಬಿಸಿದ್ದಾರೆ. ಡಿಟಿಎಚ್ ಪರವಾನಗಿ ಅವಧಿಯನ್ನು 20 ವರ್ಷಗಳಿಗೆ ವಿಸ್ತರಿಸಲಾಗಿದ್ದು ಪರವಾನಗಿ ಶುಲ್ಕವನ್ನು ಪ್ರತಿ 3 ತಿಂಗಳಿಗೊಮ್ಮೆ ಸಂಗ್ರಹಿಸಲಾಗುವುದು. ಡಿಟಿಎಚ್ ಸೇವೆ ಒದಗಿಸುವವರಿಗೆ ಸೂಕ್ತ ಮೂಲಸೌಕರ್ಯ ಒದಗಿಸಲಾಗುವುದು ಎಂದು ಮಾಹಿತಿ ನೀಡಿದರು. बदलाव करके कॉमर्स मिनिस्ट्री जैसी ही गाइडलाइन अब यहां रहेगी जो पहले बजट अनाउंसमेंट थे उसकी पूर्ति है और इस क्षेत्र को भी 100% एफडीआई के लाया है. फिल्म्स डिवीजन ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಚಲನಚಿತ್ರ ವಿಭಾಗ, ಚಲನಚಿತ್ರೋತ್ಸವ ನಿರ್ದೇಶನಾಲಯ, ರಾಷ್ಟ್ರೀಯ ಚಲನಚಿತ್ರಗಳ ಭಂಡಾರ, ಮಕ್ಕಳ ಚಲನಚಿತ್ರ ಸೊಸೈಟಿಯನ್ನು ರಾಷ್ಟ್ರೀಯ ಚಲನಚಿತ್ರ ಅಭಿವೃದ್ಧಿ ನಿಗಮದೊಂದಿಗೆ ವಿಲೀನಗೊಳಿಸಲು ತೀರ್ಮಾನಿಸಲಾಗಿದೆ ಎಂದರು. विलय करने का निर्णय हुआ है, लेकिन सभी जो काम चल रहे हैं यानी जो फिल्म्स डिवीजन काम कर रही है, जो चिल्ड्रन फिल्म सोसाइटी काम कर रही है, जो डायरेक्टर फिल्म फेस्टिवल काम कर रहा है, जो एनएफआई काम कर रहा है, वो सारे काम चलते रहेंगे, वो नहीं बंद होंगे. संस्था जो अलग अलग थी उसके जगह एक संस्था होगी. ಮಾಜಿ ಪ್ರಧಾನಿ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟುಹಬ್ಬವಾದ ನಾಳೆ ರೈತರ ದಿನವನ್ನಾಗಿ ಆಚರಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದ್ದು ಪಿಎಂ ಕಿಸಾನ್ ಸಮ್ಮಾನ್ ಫಲಾನುಭವಿಗಳ ಖಾತೆಗೆ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ 18,000 ಕೋಟಿ ರೂಪಾಯಿಗಳನ್ನು ಜಮೆ ಮಾಡಲಿದ್ದಾರೆ. ಈ ಮೂಲಕ ದೇಶದ 9 ಕೋಟಿ ಫಲಾನುಭವಿ ರೈತ ಕುಟುಂಬಗಳಿಗೆ ಹಣ ಪಾವತಿಯಾಗಲಿದೆ. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ 6 ರಾಜ್ಯಗಳ ರೈತರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಕೂಡ ಉಪಸ್ಥಿತರಿರಲಿದ್ದಾರೆ.
ಪಿಎಂ ಕೃಷಿ ಸಮ್ಮಾನ್ ಯೋಜನೆಯಡಿ ಅತಿ ಸಣ್ಣ ಮತ್ತು ಸಣ್ಣ ರೈತರಿಗೆ ವರ್ಷಕ್ಕೆ 4 ಕಂತುಗಳಲ್ಲಿ 2,000 ರೂಪಾಯಿಗಳಂತೆ 6,000 ರೂಪಾಯಿ ಪಾವತಿಸಲಾಗುತ್ತದೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯಲಿದೆ. ಗಿಫ್ಟ್ ಬಂದಿದೆ. ಅರೆ ವಾ, ಲೆಜೆಂಡ್ ನ ಬ್ಯಾಟ್. ಇದರಲ್ಲಿ ನಾನು ಆಡ್ತೀನಿ. ಅರೆ, ಫ್ಯೂಚರ್ ಬ್ಯಾಟಿಂಗ್ ಲೆಜೆಂಡ್ ನಾನೇ. ಇದರಲ್ಲಿ ಯಾರ ಹೆಸರು ಬರ್ದಿದೆಯೋ ಬ್ಯಾಟ್ ಅವರಿಗೆ ಸಿಗುತ್ತೆ. ಅರೆ ರೇ, ನೋಡಿದ್ರ, ಇದರಲ್ಲಿ ನನ್ನ ಹೆಸರು ಬರೆದಿಲ್ಲದಿದ್ರೆ ಎಷ್ಟು ತೊಂದರೆ ಆಗ್ತಿತ್ತು. ಅದಕ್ಕೆ RBI ಹೇಳುತ್ತೆ, ಬ್ಯಾಂಕ್ ಅಕೌಂಟ್ ಅಥವಾ ಬ್ಯಾಂಕ್ ಲಾಕರ್ ಇರಲಿ, ಅದರಲ್ಲಿ ನಾಮಿನಿ ಹೆಸರು ಅಗತ್ಯವಾಗಿ ನಮೂದಿಸಿ. ಇದರಿಂದ ಠೇವಣಿ ಸಿಗುತ್ತೆ ನಾಮಿನಿಯ ಹೆಸರಿದ್ದವರಿಗೆ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಕೇಂದ್ರ ಸರ್ಕಾರ ರೈತ ಕಲ್ಯಾಣಕ್ಕಾಗಿ ಕಳೆದ 6 ವರ್ಷಗಳಿಂದ 10 ಹಲವು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದು, ಹಲವು ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಳ ಮಾಡಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ. ರೈತರ ಆದಾಯವನ್ನು ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದೆ. ಕೃಷಿ ಜೊತೆಗೆ ಹೈನುಗಾರಿಕೆ, ಮೀನು ಸಾಕಾಣಿಕೆಗೂ ಕೇಂದ್ರ ಸರ್ಕಾರ ಹೆಚ್ಚಿನ ಪ್ರೋತ್ಸಾಹ, ಸಹಕಾರ ನೀಡಿದೆ. ಇದರಿಂದಾಗಿ ದೇಶದಲ್ಲಿ ನೀಲಿ ಕ್ರಾಂತಿ, ಹೈನುಗಾರಿಕಾ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಲಾಗಿದೆ ಎಂದು ಹೇಳಿದರು. ರೈತರಲ್ಲದವರು ರೈತರ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಿದ್ದಾರೆ. ಹೀಗಾಗಿ ಕೃಷಿ ಕಾಯ್ದೆಗಳನ್ನು ಅವರು ವಿರೋಧಿಸುತ್ತಿದ್ದಾರೆ ಎಂದು ಅವರು ಹೇಳಿದರು. WHO ಗೈಡ್ಲೈನ್ ಇದೆ. ಆ ಗೈಡ್ಲೈನ್ ಪ್ರಕಾರದಲ್ಲಿ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ತೀರ್ಮಾನ ತಗೋಬೇಕಾಗುತ್ತೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವೊಂದು ದೇಶಗಳಲ್ಲಿ ವಿಮಾನಯಾನವನ್ನೇ ರದ್ದು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗಳನ್ನು ಕಂಡಿದ್ದೀರಿ. ಅತಿ ಹೆಚ್ಚು ದೇಶಗಳಲ್ಲಿ ಇವತ್ತು ಲಾಕ್ಡೌನ್ ಆಗತಕ್ಕಂಥ ಸ್ಥಿತಿಗಳನ್ನು ಕಂಡಿದ್ದೀರಿ. ಹಾಗಾಗಿ ಅಲ್ಲಿಯೂ ಇದೆ ಕ್ರಿಸ್ಮಸ್ಗಳು. ಅದೆಲ್ಲವನ್ನು ಮನಗಟ್ಟು ಸರ್ಕಾರ ಈ ರಾಜ್ಯದ ಜನರ ಪ್ರಾಣದ ಮೇಲೆ ಗಮನ ಇಟ್ಕೊಂಡು ಜವಾಬ್ದಾರಿಯಲ್ಲಿ ನಿರ್ವಹಣೆ ಮಾಡಿದೆ. ಕೋವಿಡ್-19 ಸಾಂಕ್ರಾಮಿಕ ರೋಗದ ಹಿನ್ನೆಲೆಯಲ್ಲಿ ಭಾರತ ರಷ್ಯಾ ನಡುವಿನ ವಾರ್ಷಿಕ ಶೃಂಗಸಭೆಯನ್ನು ರದ್ದುಗೊಳಿಸಲಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ಸುದ್ದಿಗಾರರೊಂದಿಗೆ ಸಚಿವಾಲಯದ ವಕ್ತಾರ ಅನುರಾಗ್ ಶ್ರೀವಾತ್ಸವ್, ಕೊರೋನಾ ಹಿನ್ನೆಲೆಯಲ್ಲಿ ಉಭಯ ದೇಶಗಳ ಪರಸ್ಪರ ಸಮ್ಮತಿ ಮೇರೆಗೆ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಈ ಕುರಿತು ಯಾವುದೇ ಸುಳ್ಳು ಹಾಗೂ ಬೇಜವಾಬ್ದಾರಿಯ ವದಂತಿಗಳನ್ನು ನಂಬಬಾರದು ಎಂದು ಮನವಿ ಮಾಡಿದ್ದಾರೆ. ಕಳೆದ 2 ದಶಕಗಳಲ್ಲಿ ಇದೇ ಮೊದಲ ಬಾರಿಗೆ ಉಭಯ ರಾಷ್ಟ್ರಗಳ ನಡುವಿನ ವಾರ್ಷಿಕ ಶೃಂಗಸಭೆ ರದ್ದುಗೊಂಡಿದೆ. ವಿಜಯಪುರದಲ್ಲಿ ನಿನ್ನೆ ಕೃಷಿಕ ಸಮಾಜ ಹಮ್ಮಿಕೊಂಡಿದ್ದ ರೈತ ದಿನಾಚರಣೆ ಹಾಗೂ ಕೃಷಿ ಕಾಯ್ದೆಗಳು 2020 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರೈತರು ಮತ್ತು ಅಧಿಕಾರಿಗಳು ಕೃಷಿ ಮತ್ತು ಎಪಿಎಂಸಿ ತಿದ್ದುಪಡಿ ಕಾಯ್ದೆಗಳ ಕುರಿತು ಡಿಡಿ ನ್ಯೂಸ್ನೊಂದಿಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡರು. ಯುವ ರೈತ ಮಹಾಂತೇಶ, ಎಪಿಎಂಸಿ ತಿದ್ದುಪಡಿ ಕಾಯ್ದೆಯಿಂದ ರೈತರು ಬೆಳೆದ ಬೆಳೆಗಳನ್ನು ನೇರವಾಗಿ ಮಾರಾಟ ಮಾಡಲು ಸಹಕಾರಿಯಾಗಿದೆ. ಇದರಿಂದ ಮಧ್ಯವರ್ತಿಗಳ ಹಾವಳಿಯು ತಪ್ಪಿದಂತಾಗಿದೆ ಎಂದರು. ರೈತರು ಇದನ್ನ ಗ್ರೂಪ್ ಬೇರೆ ರಾಜಕಾರಣಿಗಳ ತೊಂದರೆ ಅಂತ ಇದು ಕಾಯ್ದೆ ತಪ್ಪೈತಿ ಅನ್ನೋದೊಂದು ಭಾಳ ಜನರಲ್ಲಿ ಭಾವನೆ ಮೂಡಿಸಾಕ್ತಾರ. ಈ ಕಾಯ್ದೆ ಯಾವುದೇ ರೈತರಿಗೆ ಯಾವುದೇ ತೊಂದರೆ ಆಗದೆ ನಮ್ಮ ಬೆಳೆಗೆ ನಮ್ಮ ಯೋಗ್ಯವಾದ ಬೆಲೆಯನ್ನು ದೊರಕಿಸ್ಕೊಡಕ್ಕೆ ಅನುಕೂಲ ಆಗಿದೆ. ಮತ್ತೋರ್ವ ರೈತ ಮಲ್ಲಿಕಾರ್ಜುನ ಕುಂಬಾರ, ಈ ಕಾಯ್ದೆಯಿಂದ ರೈತರಿಗೆ ಹೆಚ್ಚು ಅನುಕೂಲವಾಗಿದೆ. ತಾವು ಬೆಳೆದ ಬೆಳೆಗಳನ್ನು ತಮಗೆ ಇಷ್ಟವಾದ ಕಡೆಗಳಲ್ಲಿ ಮಾರಾಟ ಮಾಡಲು ಅವಕಾಶ ದೊರೆತಿದೆ ಎಂದರು. ದುಡ್ಡು ಜಾಸ್ತಿ ಕೊಡ್ತಾರೋ ಅವರಿಗೆ ಮಾರಾಟ ಮಾಡುವಂತ ಹಕ್ಕು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಮಧು ಪಾಟೀಲ, ಎಪಿಎಂಸಿ ಭೂ ಸುಧಾರಣೆ ಮತ್ತು ಕೃಷಿ ಕಾಯ್ದೆಗಳು ರೈತರಿಗೆ ವರದಾನವಾಗಿದೆ. ಇದರಿಂದ ರೈತರು ತಮ್ಮ ಬೆಳೆಗಳನ್ನು ಮುಕ್ತವಾಗಿ ಮಾರಾಟ ಮಾಡುವ ಹಕ್ಕು ದೊರೆತಿದೆ ಎಂದು ಹೇಳಿದರು. ಕಾಯ್ದೆ ಇರ್ಬೋದು, ಅದರಲ್ಲೂ ನಾವೆಲ್ಲಾದರೂ ಮಾರಾಟ ಮಾಡ್ಕೋಬೋದು. ನಮ್ಮ ಬೆಳೆಗೆ ನಮ್ಗೆ ಹಕ್ಕು ಮಾಡಿಕೊಟ್ಟಿದ್ದಂಥ ರೈತರಿಗೆ ನಮ್ಮ ರೈತರಿಗೆ ಹಕ್ಕಿರಲಿಲ್ಲ. ಹಕ್ಕು ಮಾಡಿಕೊಟ್ಟಂಥ ಸರ್ಕಾರಕ್ಕೆ ನಾವು ಧನ್ಯವಾದಗಳನ್ನು ರೈತ ಬಾಂಧವರಿಂದ ತಿಳಿಸ್ತಾ ಇದ್ದೀನಿ. ರಾಜಶೇಖರ ನಿಂಬರಾಗಿ, ಕೃಷಿ ಕಾಯ್ದೆಗಳು ರೈತರ ಪರವಾಗಿದ್ದು ಅನ್ನದಾತರಿಗೆ ಸಹಕಾರಿಯಾಗಿದೆ ಎಂದರು. ನಮಗೆ ಕೇಂದ್ರ ಸರ್ಕಾರದ ಮೇಲೆ ಭರವಸೆ ಆಗುತ್ತೆ ಹೇಳಿ ನಾವು ಪೂರ್ಣ ನಂಬಿಕೆ ಆಗುತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ದೇಶದಲ್ಲಿ ಆಗಲಿ ಬೇರೆ ದೇಶದಲ್ಲಿ ಜಂಟಿ ಕೃಷಿ ನಿರ್ದೇಶಕ ಡಾಕ್ಟರ್ ರಾಜಶೇಖರ ವಿಲಿಯಮ್ಸ್, ಸರ್ಕಾರ ಜಾರಿಗೆ ತಂದಿರುವ 3 ಕೃಷಿ ಕಾಯ್ದೆಗಳು ರೈತರ ಪರವಾಗಿವೆ. ಇದರಿಂದ ರೈತರು ಬೆಳೆದ ಬೆಳೆಗಳಿಗೆ ಉತ್ತಮ ಬೆಲೆ ದೊರೆಯುತ್ತದೆ ಎಂದರು. ದರ ಕೊಡ್ತಿದ್ರಪ್ಪ ಅಂತಂದ್ರೆ ನೀವು ಆ ಒಂದು ರೈತರು ಅಗ್ರಿಮೆಂಟ್ ಮಾಡಿಕೊಂಡು ನೀವು ಬೆಳೆದು ಅವ್ರಿಗೆ ಕೊಡ್ಬೋದು. ಬಟ್ ಅದನ್ನು ತೆಗಿಯೋಕ್ಕೆ ಸರ್ಕಾರ ಚಿಂತನೆ ಮಾಡಿದಾಗ ನಾವು ಅದನ್ನು ವಿರೋಧ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಭಾಳಷ್ಟು ಕಾರಣಗಳು ಇರ್ತವೆ. ಇದನ್ನು ಒಳ್ಳೆಯ ರೀತಿಯಿಂದ ಯೋಚನೆ ಮಾಡಿದಾಗ ನಮಗೆ ಈ ಕಾಯ್ದೆಗಳು ಎಲ್ಲನೂ ಒಳ್ಳೆಯದು ಆಗ್ತವೆ ಅಂತ ಹೇಳ್ತಾ ನನ್ನೊಂದು.
ದೇಶದಲ್ಲಿ ಕೋವಿಡ್-19 ಸೋಂಕು ಪ್ರಕರಣಗಳ ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ 24,712 ಕೊರೋನಾ ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ ಕೋವಿಡ್-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,1,23,778ಕ್ಕೆ ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 2,83,849 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ಶೇಕಡಾ 2.80ಗೆ ಇಳಿಕೆಯಾಗಿದೆ. ಒಟ್ಟು 96,93,173 ಮಂದಿ ಗುಣಮುಖರಾಗಿದ್ದು, ಚೇತರಿಕೆ ದರ ಶೇಕಡಾ 95.75ರಲ್ಲಿದೆ. ದೇಶದಲ್ಲಿ ಈವರೆಗೆ 1,46,756 ಮಂದಿ ಸಾವನ್ನಪ್ಪಿದ್ದು, ಮರಣ ಪ್ರಮಾಣ ಶೇಕಡಾ 1.45ರಷ್ಟಿದೆ. ರಾಜ್ಯದಲ್ಲಿ ನಿನ್ನೆ ಹೊಸದಾಗಿ 958 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,12,340ಕ್ಕೆ ಏರಿಕೆಯಾಗಿದೆ. ನಿನ್ನೆ 1,206 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ ಒಟ್ಟು 8,86,547ಕ್ಕೆ ತಲುಪಿದೆ. ನಿನ್ನೆ 9 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,038ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 13,736 ಸಕ್ರಿಯ ಪ್ರಕರಣಗಳಿವೆ. 217 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ನಿನ್ನೆ 99,943 ಮಾದರಿ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,33,17,070 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ ನಿನ್ನೆ 550 ಮಂದಿಗೆ ಸೋಂಕು ತಗುಲಿದ್ದು, ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,84,366ಕ್ಕೆ ಏರಿಕೆಯಾಗಿದೆ. ನಿನ್ನೆ 694 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,71,081ಕ್ಕೆ ಏರಿಕೆಯಾಗಿದೆ. ಸದ್ಯ 9,002 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 2 ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 4,282 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಎಪಿಎಂಸಿ ಭಾಗಿದಾರರೊಂದಿಗೆ ರಾಜ್ಯ ಕೈಗಾರಿಕಾ ಒಕ್ಕೂಟ ಎಫ್ಕೆಸಿಸಿಐ ಬೆಂಗಳೂರಿನಲ್ಲಿ ನಿನ್ನೆ ಸಂವಾದ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಸಹಕಾರ ಸಚಿವ ಎಸ್ಟಿ ಸೋಮಶೇಖರ್, ರೈತರು ಸೇರಿದಂತೆ ಅನೇಕರು ಸಂವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ಸೋಮಶೇಖರ್, ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಕೃಷಿ ಉತ್ಪನ್ನ ಮಾರುಕಟ್ಟೆಗಳನ್ನು ರದ್ದು ಮಾಡುವುದಿಲ್ಲ. ಈ ಬಗ್ಗೆ ರೈತರಿಗೆ ಯಾವುದೇ ಅನುಮಾನ, ಆತಂಕ ಬೇಡ ಎಂದು ಸ್ಪಷ್ಟಪಡಿಸಿದರು. ರಾಜ್ಯದಲ್ಲಿ 8,500 ಎಕರೆ ಪ್ರದೇಶದಲ್ಲಿ ಎಪಿಎಂಸಿಗಳು ಕಾರ್ಯನಿರ್ವಹಿಸುತ್ತಿವೆ. ಇಂತಹ ಸಂಸ್ಥೆಗಳನ್ನು ಮತ್ತಷ್ಟು ಬಲಪಡಿಸುವ ಕೆಲಸ ಸರ್ಕಾರ ಮಾಡಲಿದೆ. ರೈತರಿಗೆ ಯಾವುದೇ ಆತಂಕ ಬೇಡ ಎಂದರು. ಎಪಿಎಂಸಿಯಲ್ಲಿ 35 ಪೈಸೆ ಸೆಸ್ ಸಂಗ್ರಹ ಮಾಡಲಾಗುತ್ತಿದೆ. ಇದಕ್ಕೂ ಹಲವು ವಿರೋಧ ವ್ಯಕ್ತವಾಗಿತ್ತು. ಎಪಿಎಂಸಿಗಳಿಗೆ ಸೆಸ್ ಸಂಗ್ರಹದಲ್ಲಿ ನಷ್ಟವಾದರೆ ರಾಜ್ಯ ಸರ್ಕಾರವೇ ಆ ಮೊತ್ತವನ್ನು ಭರಿಸಲಿದೆ ಎಂದು ರೈತರಿಗೆ ಭರವಸೆ ನೀಡಿದರು. ಎಂಟೈರ್ ಸಂಬಳ 60 ರಿಂದ 65 ಕೋಟಿ ಆಗ್ತದೆ. ಎಪಿಎಂಸಿ ಮೇಂಟೆನೆನ್ಸ್ ಎಲ್ಲ ಸೇರಿ ಸುಮಾರು 120 ಕೋಟಿ ಎಕ್ಸ್ಪೆನ್ಸಸ್ ಆಗ್ತದೆ. ಈ ಸೆಸ್ ಅಲ್ಲಿ ಅದು ಆಗ್ತದೆ ಅಂತಕ್ಕಂಥದ್ದನ್ನು ಕೂಡ ಅಸೆಂಬ್ಲಿಯಲ್ಲಿ, ಕೌನ್ಸಿಲ್ ಅಲ್ಲಿ ಕೂಡ ನಾನು ಡಿಪೆಂಡ್ ಕೂಡ ಮಾಡಿದ್ದೆ. ಅದರ ಹೊರಗಡೆ 500 ಕೋಟಿ ಲಾಸ್ ಆಗ್ತಾ ಇದೆ. ಎಪಿಎಂಸಿಗೆ ಸಂಬಳ ಕೊಡೋ ಕಾಸಿಲ್ಲ. ಎಪಿಎಂಸಿನ ಮುಚ್ಚುತ್ತಾರೆ ಅಂತೇಳಿ ಸಂಘಟನೆಯವರು ಕರೆಸಿ ಮುಖ್ಯಮಂತ್ರಿಗಳು ಕೂಡ ಮಾತನಾಡಿದ್ರು. ಸರ್ಕಾರನೇ ಬಳ್ಳಾರಿ ನಗರದ ಮಾತಾ ಚರ್ಚ್ನಲ್ಲಿರುವ ಮ್ಯೂಸಿಯಂನಲ್ಲಿ ಕ್ರಿಸ್ತನ ಜನನದಿಂದ ಹಿಡಿದು ಪುನರುತ್ಥಾನದವರೆಗೂ ಚಿತ್ರಣಗಳು ಹಾಗೂ ವಿಗ್ರಹಗಳನ್ನು ನಿರ್ಮಿಸಲಾಗಿದೆ. ಇದರ ವೀಕ್ಷಣೆಯಿಂದ ಬೈಬಲ್ ಓದಿದಷ್ಟೇ ಅನುಭವ ದೊರೆಯುತ್ತದೆ. ಯೇಸು ಕ್ರಿಸ್ತನ ಜನನದ 2000 ವರ್ಷದ ಸವಿ ನೆನಪಿಗಾಗಿ ಈ ಚರ್ಚ್ ಅನ್ನು ನಿರ್ಮಿಸಲಾಗಿದೆ. ವಾರಣಾಸಿಯನ್ನು ಹೊರತುಪಡಿಸಿದರೆ ದೇಶದಲ್ಲಿ ಬಳ್ಳಾರಿಯಲ್ಲಿ ಮಾತ್ರ ಮಾತಾ ಚರ್ಚ್ ನಿರ್ಮಾಣವಾಗಿದೆ.
ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದಲೂ ಭಕ್ತರು ಇಲ್ಲಿಗೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಡಿಸೆಂಬರ್ 25ರಂದು ಕ್ರಿಸ್ಮಸ್ ಆಚರಣೆಗೆ ಈ ಚರ್ಚ್ನಲ್ಲಿ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ದಿನದಂತೂ ಹೆಚ್ಚಿನ ಭಕ್ತರು ಇಲ್ಲಿಗೆ ಆಗಮಿಸುವ ನಿರೀಕ್ಷೆ ಇದೆ. ಡಿಡಿ ನ್ಯೂಸ್ನೊಂದಿಗೆ ಚರ್ಚ್ ನಿರ್ದೇಶಕ ಫಾದರ್ ಜೋಸ್ ಪ್ರಕಾಶ್, ಕ್ರಿಸ್ತನ ಜನನದಿಂದ ಶಿಲುಬೆಗೇರುವವರೆಗೂ ಸಮಸ್ತ ಬೈಬಲ್ನ ಚಿತ್ರಗಳು ಈ ಚರ್ಚ್ನಲ್ಲಿ ನಿರ್ಮಿಸಲಾಗಿದೆ. ಇವುಗಳನ್ನು ವೀಕ್ಷಿಸುವುದರಿಂದ ಬೈಬಲ್ ಕುರಿತು ಹೆಚ್ಚು ಮಾಹಿತಿ ದೊರೆಯುತ್ತದೆ ಎಂದರು. ಕೂಡ ಇದೆ ಮತ್ತು ಯೇಸು ಸ್ವಾಮಿಯ ಒಂದು ಬೋಧನೆ ಮಾಡಿದ್ದು, ಅದ್ಭುತ ಕಾರ್ಯಗಳನ್ನು ಮಾಡಿದ್ದು, ಕಡೆಗೆ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತು ಪುನರುತ್ಥಾನ ಆದಂಥ ನಿದರ್ಶನಗಳನ್ನು ನಾವು ಈ ಬೈಬಲ್ ಮ್ಯೂಸಿಯಂ ಅಲ್ಲಿ ನೋಡಬಹುದು. ಬಳ್ಳಾರಿ ನಿವಾಸಿ ಅಭಿಷೇಕ್, ಈ ಮ್ಯೂಸಿಯಂ ತೆರೆದ ಪುಸ್ತಕವಾಗಿದ್ದು ನೋಡಿದಷ್ಟು ಓದಿದ ಅನುಭವ ನೀಡುತ್ತದೆ. ಇಲ್ಲಿಗೆ ಭೇಟಿ ನೀಡುವುದರಿಂದ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ ಎಂದರು. ಮತ್ತೆ ಒಂದು ಸಂತೋಷ, ಇಲ್ಲಿ ಎಲ್ಲರ ಜೊತೆಗೆ ಬರೋದು, ಸ್ವಲ್ಪ ಸಮಯ ಕಳೆಯೋದು. ಹೀಗೆ ಹೊರಗಡೆ ಬೇರೆ ಗ್ರೋಟೋಸ್ ಎಲ್ಲ ಇದ್ದಾವೆ, ಬಂದು ಇಲ್ಲಿ ಸಮಯ ಕಳೆಯುವಾಗ ಒಂದು ರೀತಿಯ ಶಾಂತಿ, ಸಂತೋಷ ಅನುಭವವಾಗ್ತದೆ. ಕ್ರೈಸ್ತನ ಹುಟ್ಟುಹಬ್ಬವಾದ ಕ್ರಿಸ್ಮಸ್ ಆಚರಣೆಗೆ ಮಂಗಳೂರಿನಲ್ಲಿ ಭರದ ಸಿದ್ಧತೆ ನಡೆಯುತ್ತಿದೆ. ಚರ್ಚ್ಗಳು ಹಾಗೂ ಮನೆಗಳ ಎದುರು ಕ್ರಿಸ್ತನ ಜನನವನ್ನು ಸಾರುವ ಗೋಧೂಳಿ ದೃಶ್ಯಾವಳಿಗಳನ್ನು ರಚಿಸಲಾಗುತ್ತಿದೆ. ಎಲ್ಲೆಡೆ ಕ್ರಿಸ್ಮಸ್ ಟ್ರೀಯನ್ನು ಈಗಾಗಲೇ ಶೃಂಗರಿಸಲಾಗಿದೆ. ವಿವಿಧ ರೀತಿಯ ಕೇಕ್ಗಳನ್ನು ತಯಾರಿಸಲಾಗುತ್ತಿದೆ. ಜನರು ಹಬ್ಬಕ್ಕಾಗಿ ಬಟ್ಟೆ ಹಾಗೂ ಸಿಹಿ ತಿಂಡಿಗಳ ಖರೀದಿಯಲ್ಲಿ ತೊಡಗಿಕೊಂಡಿದ್ದಾರೆ. ಡಿಸೆಂಬರ್ 24ರಂದು ಮಧ್ಯರಾತ್ರಿ ಏಸು ಕ್ರಿಸ್ತನ ಜನನ ಆಗುವ ನಂಬಿಕೆ ಇದ್ದು, ಅಂದು ಸಂಜೆ ಚರ್ಚ್ಗಳಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ. ಈಗ ಇಂದಿನ ಪತ್ರಿಕೆಗಳ ಇಣುಕೋನೋಟ. ಜನವರಿ 1ರವರೆಗೆ ರಾಜ್ಯಕ್ಕೆ ರಾತ್ರಿ ಕರ್ಫ್ಯೂ, ಹೊಸ ಬಗೆಯ ವೈರಸ್ ನಿಯಂತ್ರಣಕ್ಕೆ ಕ್ರಮ, ರಾತ್ರಿ 11ರಿಂದ ಬೆಳಗ್ಗೆ 5ರವರೆಗೆ ಸಂಚಾರ ನಿಷೇಧ. ಬ್ರಿಟನ್ನಿಂದ ಬಂದವರಿಗೆ 28 ದಿನ ನಿಗಾ ಕಡ್ಡಾಯ, ಸೋಂಕು ಇದ್ದರೆ ಸಾಂಸ್ಥಿಕ ಕ್ವಾರಂಟೈನ್, ಜೆನೆಟಿಕ್ ಪರೀಕ್ಷೆ ಇಲ್ಲದಿದ್ದರೆ 14 ದಿನ ಗೃಹ ನಿರ್ಬಂಧ, 14 ದಿನ ಸ್ವಯಂ ನಿಗಾ. ನಾಳೆ 6 ರಾಜ್ಯ ರೈತರ ಜತೆ ಮೋದಿ ಮಾತು. ಹೊಸ ವರ್ಷಕ್ಕೆ ಕ್ಲಾಸ್ ಖಚಿತ, ಜನವರಿ 1ರಿಂದ ಎಸ್ಎಸ್ಎಲ್ಸಿ ದ್ವಿತೀಯ ಪಿಯುಸಿ ಆರಂಭ, 6ರಿಂದ 9ನೇ ತರಗತಿಗೆ ವಿದ್ಯಾಗಮನ. ಎಸ್ಸಿ ವಿದ್ಯಾರ್ಥಿಗಳಿಗೆ ರೂಪಾಯಿ 59,000 ಕೋಟಿ, ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಬಳಕೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ %1 ನಗದು ಜಿಎಸ್ಟಿ ಪಾವತಿ ಕಡ್ಡಾಯ, 50 ಲಕ್ಷ ರೂಪಾಯಿ ಮಾಸಿಕ ವ್ಯವಹಾರ, ನಕಲಿ ಇನ್ವಾಯ್ಸ್ ತಡೆಗೆ ಕ್ರಮ. ಜನವರಿಯಲ್ಲಿ ಲಸಿಕೆ ವಿತರಣೆಗೆ ಸಿದ್ಧತೆ, ಪ್ರಾಜೆಕ್ಟ್ ಸಂಜೀವಿನಿ ಅಭಿಯಾನ ಸಾಧ್ಯತೆ, ಲಸಿಕೆ ಸಂಗ್ರಹ ಸರಬರಾಜಿಗೆ ಸಿದ್ಧಗೊಂಡ ದಿಲ್ಲಿ ಏರ್ಪೋರ್ಟ್. ಅಮೆರಿಕ ಎನ್ಇಸಿಗೆ ಭಾರತ್ ರಾಮಮೂರ್ತಿ ನೇಮಕ, ಉನ್ನತ ಹುದ್ದೆಗಳಲ್ಲಿ ಭಾರತೀಯ ಮೂಲದ ಸಂಖ್ಯೆಯಲ್ಲಿ ವೃದ್ಧಿ. ಎಲ್ಪಿಜಿ ಬಲು ದುಬಾರಿ, 9 ತಿಂಗಳಿಂದ ಇಲ್ಲ ಸಬ್ಸಿಡಿ, ಒಂದೇ ತಿಂಗಳಲ್ಲಿ ಎಲ್ಪಿಜಿ ದರ ₹100 ಹೆಚ್ಚಳ, 1.5 ವರ್ಷದಲ್ಲಿ ₹250 ಏರಿಕೆ, ಗ್ರಾಹಕರಿಗೆ ಬರೆ. ಇಂದು ಬಿಸಿಸಿಐ ಮಹತ್ವದ ಸಭೆ, ಐಪಿಎಲ್ಗೆ ಹೊಸ ತಂಡಗಳ ಸೇರ್ಪಡೆ, ಟಿ20 ವಿಶ್ವಕಪ್ ತಾಣ ನಿರ್ಧಾರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸ್ವಾತಂತ್ರ್ಯ ಹೋರಾಟಕ್ಕೆ ಭಕ್ತಿ ಆಂದೋಲನ ಪ್ರೇರಣೆಯಾಗಿತ್ತು, ವಿಶ್ವಭಾರತಿ ವಿಶ್ವವಿದ್ಯಾಲಯದ ಶತಮಾನೋತ್ಸವದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ. ಕೋವಿಡ್-19 ಹೊಸ ಅಲೆಯ ಭೀತಿ ಹಿನ್ನೆಲೆ ಇಂದಿನಿಂದ ಜನವರಿ 2ರವರೆಗೆ ರಾತ್ರಿ ಕರ್ಫ್ಯೂ ಜಾರಿ.
4 ಕೋಟಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ 60,000 ಕೋಟಿ ರೂಪಾಯಿ ವಿದ್ಯಾರ್ಥಿ ವೇತನ ಸಚಿವ ತಾವರ್ಚಂದ್ ಗೆಹ್ಲೋಟ್. ರಾಜ್ಯಾದ್ಯಂತ ಕ್ರಿಸ್ಮಸ್ ಹಬ್ಬಕ್ಕೆ ಭರದ ಸಿದ್ಧತೆ, ಕೊರೋನಾ ನಿಯಂತ್ರಣ ಕ್ರಮಗಳ ಪಾಲನೆಗೆ ಆದ್ಯತೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 1 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.